ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ, ನಿನ್ನ ಆತ್ಮಾದಿ ತುಂಬಿಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 21ನೇ ಅಧ್ಯಾಯ. ನೆನ್ನೆ 20ನೇ ಅಧ್ಯಾಯ ಮುಗಿಸಿದೆವು. 21ನೇ ಅಧ್ಯಾಯ ಪೌಲ ಆ ಭಕ್ತ ವಿಶ್ವಾಸಿಗಳನ್ನು ಬಲಪಡಿಸಿ ತದನಂತರ ತಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ, ಅಲ್ಲಿ ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿದೆ ಎಂದು ಅವರನ್ನು ಬಲಪಡಿಸಿದನು. ಅವರಾದರೂ ಕಣ್ಣೀರಿನಿಂದ ಗೋಳಾಡಿ ಬಹಳ ದುಃಖದಿಂದ ವ್ಯಸನದಿಂದ ಪೌಲನನ್ನು ಬೀಳ್ಕೊಡುಗೆ ಮಾಡಿ ಕಳಿಸುತ್ತಾರೆ. ಸೊ ಪೌಲ ಹಾಗೆ ಪ್ರಯಾಣ ಮಾಡಿಕೊಂಡು ಬಂದು ಟೈರ್ನಿಂದ ಹೊರಟು 7ನೇ ವಚನ ಪೊಲ್ತಮಯ ಎಂಬಲ್ಲಿಗೆ ಬಂದಿಳಿದನು. ಅಲ್ಲಿ ಭಕ್ತಾದಿಗಳನ್ನು ವಂದಿಸಿ ಅವರೊಡನೆ 1 ದಿನ ಇದ್ದೆವು. ಮಾರನೆಯ ದಿನ ಅಲ್ಲಿಂದ ಹೊರಟು ಸೆಸೇರಿಯಕ್ಕೆ ಬಂದೆನು. ಅಲ್ಲಿ ಶುಭ ಸಂದೇಶ ಪ್ರಚಾರಕ ಫಿಲಿಪ್ಪನ ಮನೆಗೆ ಹೋಗಿ ಅವನೊಡನೆ ತಂಗಿದೆವು. ಈ ಫಿಲಿಪ್ಪ ಯಾರು ಎನ್ನುವುದನ್ನು ನೋಡುವುದಾದರೆ, ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ಧ್ಯಾನಿಸಿದ್ದೇವೆ ಆತನ ಕುರಿತು. ಪ್ರೇಷಿತರು ಅಡುಗೆ ಮೇಲ್ವಿಚಾರಣೆಗಾಗಿ ತಮಗೆ ಸಹಾಯಕ್ಕೆ ಬೇಕು ಎಂದು 7 ಮಂದಿಯನ್ನು, 7 ಸಹಾಯಕರನ್ನು ಆಯ್ಕೆ ಮಾಡಿಕೊಂಡಾಗ ಆ 7 ಸಹಾಯಕರಲ್ಲಿ ಒಬ್ಬನು ಫಿಲಿಪ್ಪನು, ಅಗಾಧ ವಿಶ್ವಾಸವುಳ್ಳವನು, ಪವಿತ್ರಾತ್ಮ ಭರಿತನು ಆಗಿದ್ದ ವ್ಯಕ್ತಿಯಾಗಿದ್ದ. ಆ ಫಿಲಿಪ್ಪ ತದನಂತರ ಶಿಷ್ಯರುಗಳು ಪ್ರೇಷಿತರು ಚದುರಿಸಲ್ಪಟ್ಟಾಗ, ಗಲಭೆಯ ನಿಮಿತ್ತ ಚದುರಿಸಲ್ಪಟ್ಟಾಗ ಅವನು ಸೆಸೇರಿಯಾ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿ ಶುಭ ಸಂದೇಶವನ್ನು ಸಾರುತ್ತಿದ್ದನು. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ನೋಡಿ, ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ. ಪ್ರೇಷಿತರು ಚದುರಿಸಲ್ಪಡದಿದ್ದರೆ ಲೋಕಾಂತ್ಯದವರೆಗೂ ಸುವಾರ್ತೆ ಸಾರಲು ಬಹುಶಃ ಅವರು ತಡ ಮಾಡ್ತಾ ಇದ್ದಿರಬಹುದು. ಆದರೆ ಚದುರಿಸಿದಾಗ ಅವರಿಗೆ ನೋವು ಉಂಟಾಗಿರಬಹುದು. ಆಗುವುದೆಲ್ಲ ಒಳ್ಳೆಯದಕ್ಕೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್, ಆಲ್ ದ ಟೈಮ್ ಜೀಸಸ್ ಈಸ್ ಗುಡ್, ಆಮೇನ್ ಅಂತ ಹಾಕುವ. ಪ್ರೇಸ್ ದ ಲಾರ್ಡ್. ಭಯಪಡಬೇಡಿ. ಎಲ್ಲ ಸ್ಥಿತಿ ಗತಿಗಳು ದೇವರ ಅರಿವಿಗೆ ಬಾರದೆ ನಮ್ಮ ಜೀವಿತದಲ್ಲಿ ಏನೂ ಸಂಭವಿಸ್ತಾ ಇಲ್ಲ. ಓಕೆ, ಯಾ. ಫಿಲಿಪ್ಪನ ಮನೆಗೆ ಹೋಗಿ ಅವನೊಡನೆ ತಂಗಿದೆವು. ಜೆರುಸಲೇಮಿನಲ್ಲಿ ಆಯ್ಕೆಯಾದ 7 ಮಂದಿಯಲ್ಲಿ ಇವನೂ ಒಬ್ಬನು. ಅವನಿಗೆ 4 ಮಂದಿ ಅವಿವಾಹಿತ ಹೆಣ್ಣು ಮಕ್ಕಳಿದ್ದರು. ಇವರು ದೇವರ ವಾಕ್ಯವನ್ನು ಪ್ರಚಾರ ಮಾಡುತ್ತಿದ್ದರು. ಪ್ರೇಸ್ ದ ಲಾರ್ಡ್. ಇಂದಿನ ಟೈಟಲ್, ಹೆಂಗಸರು ಸುವಾರ್ತೆಯನ್ನು ಸಾರಬಹುದೇ? ಹೆಂಗಸರು ಪ್ರಾರ್ಥನಾ ಕೂಟವನ್ನು ನಡೆಸಬಹುದೇ? ಯಾಕೆ ಹೆಂಗಸರು ಮಾಡಕೂಡದಾ, ಮಾಡಬಹುದಾ? ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೇವರಾತ್ಮ ನೀಡುವಂಥದ್ದಾಗಲಿ. ಈಗ ಮಾತ್ರ ಅಲ್ಲ, ಸಾರುವುದು ಪ್ರೇಷಿತರ ಕಾರ್ಯಕಲಾಪಗಳು ಬರೆದ 2000 ವರ್ಷಗಳ ಹಿಂದೆಯೇ ಫಿಲಿಪ್ಪನ 4 ಜನ ಹೆಣ್ಣು ಮಕ್ಕಳು ಸುವಾರ್ತೆಯನ್ನು ಶಕ್ತಿಯುತವಾಗಿ ಸಾರುತ್ತಿದ್ದರು. ಹಾಗಾದರೆ ಹೆಣ್ಣು ಮಕ್ಕಳು ಸಾರಬಹುದೋ? ಖಂಡಿತವಾಗಿ ಸಾರಬಹುದು. ಆದರೆ ಕೆಲವರು ಈ ವಾಕ್ಯವನ್ನು ಕೋಟ್ ಮಾಡ್ತಾರೆ. 1 ತಿಮೋತಿ 2ನೇ ಅಧ್ಯಾಯ ವಚನ 11ರಲ್ಲಿ, ಮಹಿಳೆಯರು ಮೌನದಿಂದಲೂ ನಮ್ರತೆಯಿಂದಲೂ ಧರ್ಮೋಪದೇಶವನ್ನು ಕಲಿಯಲಿ, ಅವರು ಬೋಧನೆ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ಚಲಾಯಿಸುವುದಕ್ಕಾಗಲಿ ನಾನು ಅನುಮತಿಸೇನು. ಅವರು ಮೌನ ತಾಳಬೇಕು. ಯಾಕೆ ಹೀಗೆ ಪೌಲ ಹೇಳಿದ್ದಾರೆ? ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಪೌಲನು ಅಲ್ಲಲ್ಲಿ ಸ್ಥಾಪನೆ ಮಾಡಿದ ಸಭೆಗಳಿಗೆ ಅವರ ಆ ಸಭೆಯಲ್ಲಿ ಏನು ಕುಂದುಕೊರತೆ ಇದೆ, ಆ ಸಭೆಯಲ್ಲಿ ಏನು ತಪ್ಪುಗಳು ನಡೆಯುತ್ತಾ ಇದೆ, ಆ ಸಭೆಯನ್ನು ಹೇಗೆ ತಿದ್ದಬೇಕು, ಅವರನ್ನು ಹೇಗೆ ಬಲಪಡಿಸಬೇಕು, ಆ ಸಭೆಯನ್ನು ಕಟ್ಟಿ ಹಾಳು ಮಾಡುವುದಕ್ಕಾಗಿ ಅಲ್ಲ, ಆ ಸಭೆಯನ್ನು ಕಟ್ಟಿ ಎಬ್ಬಿಸುವುದಕ್ಕಾಗಿ ಪೌಲನು ಪತ್ರಗಳನ್ನು ಬರೆದು ಅವರನ್ನು ಬಲಪಡಿಸಿದ್ದನ್ನು ನಾವು ನೋಡ್ತೇವೆ. ಈ ತಿಮೋತಿಯನಿಗೆ ಬರೆದ ಪತ್ರದಲ್ಲಿ ಹೀಗೆ ಬರೆಯಲು ಕಾರಣ ಅಲ್ಲಿಯ ಮಹಿಳೆಯರ ವರ್ತನೆ. ಯಾಕಂದರೆ ಮೊದಲನೇ ಅದಕ್ಕಿಂತ ಮುಂಚೆ ಹೇಳುತ್ತೆ, ಮಹಿಳೆಯರು ಸಭ್ಯತೆಯನ್ನು ಮೀರದೆ ಘನತೆ ಗೌರವಕ್ಕೆ ಒಪ್ಪುವಂಥ ಉಡುಪನ್ನು ಧರಿಸಬೇಕು. ಅಲ್ಲಿಯ ಮಹಿಳೆಯರ ವಸ್ತ್ರಾಲಂಕಾರ ಬಹುಶಃ ತಪ್ಪಾದ ರೀತಿಯಲ್ಲಿ ಇದ್ದಿರಬೇಕು. ಮಹಿಳೆಯರು ತಮ್ಮ ಘನತೆಗೆ ಗೌರವಕ್ಕೆ ಒಪ್ಪುವಂಥ ತಕ್ಕ ವಸ್ತ್ರವನ್ನು ಧರಿಸಬೇಕು. ಅತಿಯಾದ ಕೇಶಾಲಂಕಾರ, ವಸ್ತ್ರಾಭರಣ, ಅಲಂಕಾರಗಳಿಂದ ಅವರು ನಡೆದುಕೊಳ್ಳುವುದು ಬೇಡ ಎಂಬುದಾಗಿ
ಅಲ್ಲಿಯ ಮಹಿಳೆಯರನ್ನು ತಿದ್ದುವುದಕ್ಕಾಗಿ ಈ ರೀತಿಯ ಮಾತುಗಳನ್ನು ಅಲ್ಲಿ ಹೇಳಿದ್ದಾರೆ. ಆದರೆ ಓವರಾಲ್ ಪವಿತ್ರ ಗ್ರಂಥದಲ್ಲಿ ನೋಡಿದ್ದೆ ಆದರೆ, ಉದಾಹರಣೆಗೆ ನೋಡಿಯಪ್ಪ, ಯಾರು ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಸಮಾರತಿ ಹೆಂಗಸು, ಆಕೆ ವ್ಯಭಿಚಾರಿಣಿ, 5 ಜನ ಗಂಡಂದಿರೊಟ್ಟಿಗೆ ಪಾಪ ಮಾಡಿದವಳು, ಅಭಿಷಕ್ತನಾದ ಲೋಕೋದ್ಧಾರನನು ಮುಖಾಮುಖಿಯಾಗಿ ನೋಡಿ ಸಂಧಿಸಿದ ಮೇಲೆ ಇಡೀ ಊರಿಗೆ ಹೋಗಿ ರಕ್ಷಣೆಯ ವಾರ್ತೆಯನ್ನು ಸಾರುತ್ತಾಳೆ. ನಾನು ಮೆಸ್ಸಿಯನನ್ನು ಕಂಡುಕೊಂಡೆ, ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಕಂಡುಕೊಂಡೆ, ಅವನು ನನ್ನ ಜೀವಿತದಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳುತ್ತಾನೆಂದು ಆಕೆ ಇಡೀ ಊರಿಗೆ ಯೇಸುವಿನ ಬಗ್ಗೆ ಮಾತನಾಡಿದಳು. ಶುಭ ಸಂದೇಶ ಅಂದರೆ ಏನು? ದೇವರ ವಾಕ್ಯ ಸಾರುವುದು ಅಂದರೇನು? ಯೇಸುವಿನ ಕುರಿತು ಮಾತನಾಡುವುದೇ ಅಲ್ಲವೇ? ಆಕೆ ಹೇಳಿದಾಗ ಆಕೆ ಪಾಪಿ, ವ್ಯಭಿಚಾರಿಣಿ, ಬಹಿಷ್ಕೃತಳು, ಜನರಿಂದ ತಿರಸ್ಕರಿಸಲ್ಪಟ್ಟವಳು. ಈವಂದೋ ಯೇಸುವಿನ ಜೀವ ಜಲ ಆಕೆಯಲ್ಲಿ ಕಾರ್ಯ ಮಾಡಿದ ಕಾರಣ ಇಡೀ ಊರಿಗೆ ಊರು ಆಕೆಯ ಮಾತನ್ನು ಕೇಳಿ ಯೇಸುವನ್ನು ಹುಡುಕಿಕೊಂಡು ಯೇಸುವಿನ ಬಳಿಗೆ ಬಂದು ಅವರು 3 ದಿನ ಹಗಲು ರಾತ್ರಿ ದೇವರ ವಾಕ್ಯವನ್ನು ಕೇಳಿದರು. ಅವ್ರು ಹೇಳ್ತಾರೆ, ನೀನು ಹೇಳಿದ್ದನ್ನು ಮಾತ್ರವಲ್ಲ, ನಾವೇ ಬಂದು ಕಣ್ಣಾರೆ ಕೇಳಿ ಕಲಿತುಕೊಂಡೆವು ಅಂತ. ಅವರೆಲ್ಲ ಬರೋದಕ್ಕೆ ಕಾರಣ ಯಾರು? ಆ ಪಾಪಿ ಸ್ತ್ರೀ ಅಲ್ಲವೇ? ಇವತ್ತು ಯಹೂದ್ಯರ ಆಚಾರ ವಿಚಾರಗಳಲ್ಲಿ ಮಹಿಳೆಯರನ್ನು ಅವರು ಏನದು, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅವರು ಮಾಸ್ಕ್ ಅವರ ದೇವಾಲಯಕ್ಕೆ ಹೋಗುವ ಅನುಮತಿ ಇಲ್ಲ. ಅವರು ಹಳೆಯ ಒಡಂಬಡಿಕೆಯನ್ನೇ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ರಕ್ತಸ್ರಾವ ನರಳುತ್ತಿದ್ದ ಮಹಿಳೆ ಯೇಸುವಿನ ಬಟ್ಟಿ ಅಂಚನ್ನು ಮುಟ್ಟಲು ಯೇಸು ಆಕೆಯನ್ನು ಬೈದ್ರ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಂಥ ಯಹೂದ್ಯರು ಮಹಿಳೆಯರನ್ನು ಅಷ್ಟು ಕಟ್ಟುನಿಟ್ಟಾಗಿ ಇಟ್ಟಿದ್ದರೂ ಸಹ ದೆಬೋರಳು ನ್ಯಾಯಸ್ಥಾಪಕರುಗಳ ಗ್ರಂಥ 4ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡುತ್ತೇವೆ, ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿ ದೆಬೋರಳೆಂಬ ಪ್ರವಾದಿನಿ ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಆಕೆ ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೆತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರದ ವೃಕ್ಷ. ವಾವ್! ಆಕೆ ಸೇವೆ ಸಲ್ಲಿಸಿದಂಥ ಆ ಖರ್ಜೂರದ ಮರಕ್ಕೆ ಬಹುಶಃ ಇಂದಿಗೂ ಆ ಹೆಸರು ಅಲ್ಲಿ ಉಳಿದುಕೊಂಡಿರಬಹುದು. ದೆಬೋರಳ ಖರ್ಜೂರದ ವೃಕ್ಷ ಎಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುತ್ತಿದ್ದಳು. ಇಸ್ರಾಯೇಲರು ನ್ಯಾಯ ತೀರ್ಪಿಗಾಗಿ ಆಕೆಯ ಬಳಿಗೆ ಬರುತ್ತಿದ್ದರು. ಬಾರಾಕ ರಾಜ ಆಕೆಯ ಬಳಿಗೆ ಬರ್ತಾ ಇದ್ದ. ಇಸ್ರಾಯೇಲರನ್ನ ಸುಮಾರು ವರ್ಷಗಳು ಆಕೆ ಮುನ್ನಡೆಸುತ್ತಿದ್ದಳು. ಇದು ಅಲ್ಲದೆ ನೋಡಿದ್ರೆ ಮಿರ್ಯಾಮಳು, ಮೋಶೆಯ ಅಕ್ಕ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಸುರಕ್ಷಿತವಾಗಿ ಅವರು ನೆಲದ ಮೇಲೆ ದಾಟಿ ಬಂದಾಗ ಕೂಡಲೇ ಏನು ಮಾಡ್ತಾಳೆ? ತಂಬೂರಿ, ತಾಳ ಎಲ್ಲವನ್ನು ತೆಗೆದುಕೊಂಡು ಸರ್ವೇಶ್ವರನಿಗೆ ಜಯಘೋಷ ಮಾಡಿ, ಸರ್ವಶಕ್ತನು, ಒಳ್ಳೆಯವನು, ಅದ್ಭುತ ಅದ್ಭುತ ಎಂದು ತಾಳ ಬಡಿಯುತ್ತಾ ಪ್ರೇಸ್ ಅಂಡ್ ವರ್ಷಿಪ್ ಲೀಡರ್ ಮೊಟ್ಟ ಮೊದಲಿಗೆ ಒಂಥರ ಪ್ರೇಸ್ ಅಂಡ್ ವರ್ಷಿಪ್ ಮಾಡಿದ್ದು ಯಾರು? ಮಿರ್ಯಾಮಳೆ ಅಲ್ಲವೇ? ಅದಕ್ಕೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಪ್ರಿಯರೇ, ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ. ಯೇಸುವಿನ ಕಾಲದಲ್ಲಿಯೂ ಸಹ ಅನೇಕ ಮಹಿಳೆಯರು ಯೇಸುವಿನೊಟ್ಟಿಗೆ ಶುಭ ಸಂದೇಶ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದರು. ಮಾರ್ತಾ, ಮರಿಯಾ, ಮಗ್ದಲನ್ ಮೇರಿ. ಯೇಸು ಪುನರುತ್ಥಾನಗೊಂಡಾಗ ಮೊಟ್ಟ ಮೊದಲು ದರ್ಶನ ಕೊಟ್ಟಿದ್ದು 7 ದುರಾತ್ಮಗಳಿಂದ ಬಿಡುಗಡೆಯಾದ ಪಾಪಿ ಮಗ್ದಲನ್ ಮರಿಯಮ್ಮಗೆ. ಓಡಿದಳು, ಯೇಸು ಪುನರುತ್ಥಾನಗೊಂಡಿದ್ದಾರೆ, ಯೇಸು ಪುನರುತ್ಥಾನಗೊಂಡಿದ್ದಾರೆ, ಅವರು ಸತ್ತರೂ ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದಾರೆ. ಹೇಗೆ ಅಲ್ವಾ? ಕೊನೆ ಕಾಲದಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನನ್ನ ದಾಸ ದಾಸಿಯರು. ಇದು ಬೈಬಲಲ್ಲಿ ಬರೆದಿದ್ಯಾ? ಹಾಗಾದರೆ ಅದು ಸತ್ಯ ಅಲ್ವಾ? ಅಕ್ಕ, ಅದು ಹಳೆ ಒಡಂಬಡಿಕೆ ಯೋವೇಲನ ಗ್ರಂಥ ಅಂತ ಹೇಳ್ತೀರಾ? ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಚನ 17ರ ಮೇಲ್ಪಟ್ಟು ಪೇತ್ರ ಮೊಟ್ಟ ಮೊದಲನೆಯ ಭಾಷಣದಲ್ಲಿ ಅದೇ ಮಾತನ್ನಲ್ವೇ ಹೇಳಿದ್ದು? ಬಹುಶಃ ಇಲ್ಲಿ ಅನೇಕ ಹೆಣ್ಣು ಮಕ್ಕಳ ಸೇವಾ ಕಾರ್ಯವನ್ನು ಬರೆದಿಡಲು ಸಾಧ್ಯವಾಗದೇ ಹೋಗಿರಬಹುದು. ಮೋಶೆಯ ಕಾಲದಲ್ಲಿ ನಾವು ನೋಡ್ತೀವಲ್ವಾ, ಆ 70 ಮಂದಿಯ ಲಿಸ್ಟನ್ನು ತೆಗೆದುಕೊಂಡು ಬೆಟ್ಟದ ಮೇಲೆ ಹೋಗಿರ್ತಾರೆ. ಸಂಖ್ಯಾಕಾಂಡ 11ನೇ ಅಧ್ಯಾಯದಲ್ಲಿ 2 ಡೇರೆಯಲ್ಲೇ ಉಳ್ಕೊಬಿಟ್ಟಿರ್ತಾರೆ, ಬೆಟ್ಟದ ಮೇಲೆ ಬಂದಿರೋದಿಲ್ಲ. ದೇವರ ಅಭಿಷೇಕ ಇಳಿದು ಬಂದಾಗ ಪಕ್ಷಪಾತವಿಲ್ಲದೆ 70 ಮಂದಿಯ ಮೇಲೆ ಇಳಿದು ಬಂತು. ಯೆಹೋಶುವ ಬಂದು ಹೇಳ್ತಾನೆ, ಮೋಶೆ, ಆ 2 ಬಂದಿಲ್ಲ, ಅವರು ಪ್ರವಾದನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ಟಾಪ್ ಮಾಡಕ್ಕೆ ಹೇಳು. ಆಗ ಮೋಶೆ ಹೇಳ್ತಾನೆ, ನಿನಗೆ ಯಾಕಯ್ಯ ಅಸೂಯೆ, ನಿನಗೆ ಯಾಕಯ್ಯ ಹೊಟ್ಟೆ ಕಿಚ್ಚು? ದೇವರ ಕೃಪೆಯಿಂದ
ಸರ್ವ ಮಾನವರು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡು ಪ್ರವಾದನೆ ಮಾಡಿದ್ದೆ ಆದರೆ ಎಷ್ಟೋ ಒಳ್ಳೆಯದಲ್ಲವೇ? ದೇವರು ಕೊಡುವುದನ್ನು ತಡೆಗಟ್ಟಲು ಯಾರಿಂದ ತಾನೇ ಸಾಧ್ಯ? ಇಲ್ಲಿ ಗಂಡು ಹೆಣ್ಣು. ಇನ್ನೂ ಒಂದು ವಾಕ್ಯ ಹೇಳ್ತೇನೆ, ಗಲಾತ್ಯರಿಗೆ ಬರೆದ ಪತ್ರ. ಈಗ ನಮ್ಮ ಮಟ್ಟಿಗೆ ಗಂಡು ಹೆಣ್ಣು ಇನ್ನಿತರ ವಿಷಯಗಳು. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 26ರಿಂದ ಓದೋಣ. ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಮೂಲಕ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ಗಂಡು ಹೆಣ್ಣು ಅಲ್ಲ, ಎಲ್ಲರೂ. ಹೇಗೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತಾಂಬರರಾಗಿದ್ದೀರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಎಲ್ಲರೂ ದೇವರ ಮಕ್ಕಳೇ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ ಎಂದೇ ಇನ್ನು ಮೇಲೆ ಯಹೂದ್ಯನಲ್ಲದವ, ದಾಸ ದಣಿ, ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಆದರೆ ಹೆಣ್ಣು ಮಕ್ಕಳು ಯಾಜಕನ ಸೇವೆಯನ್ನು ಮಾಡಲು ಅರ್ಹರಲ್ಲ. ಅದು ಸಬ್ಜೆಕ್ಟ್ ಬೇರೆ. ಯಾಕಂದರೆ ಯಾಜಕನ ಸೇವೆ ಪೂರ್ಣಾಂಗ ಗಂಡು ಆಗಿರಬೇಕು. ಯೇಸುವಿನ ಪ್ರತಿಬಿಂಬ ಗಂಡಸು, ಗಂಡಸಿಗೆ ಶಿರಸ್ಸು ಯೇಸು. ಹೆಣ್ಣು ಗಂಡಸಿನ ಪ್ರತಿರೂಪ, ಆಕೆಯ ಶಿರಸ್ಸು ಗಂಡ ಅಥವಾ ಗಂಡಸು. ಆದ ಕಾರಣ ಯಾಜಕನ ಸೇವೆ ಮಾಡಲು ಹೆಣ್ಣು ಮಕ್ಕಳಿಗೆ ಅಧಿಕಾರವಿಲ್ಲ. ಆದರೆ ಸುವಾರ್ತೆಯನ್ನು ಸಾರುವುದಾಗಲಿ, ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡುವುದಾಗಲಿ, ಪ್ರಾರ್ಥನಾ ಕೂಟಗಳನ್ನು ನಡೆಸುವುದಾಗಲಿ ಧಾರಾಳವಾಗಿ ನಡೆಸಬಹುದು. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೋವೇಲ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಚನ 28-29ರಲ್ಲಿ, ಅಂತಿಮ ದಿನಗಳಲ್ಲಿ ನಾನು ಎಲ್ಲ ಮಾನವರ ಮೇಲೆ ನನ್ನ ಆತ್ಮರನ್ನು ಸುರಿಸುವೆನು. ಆ ಆತ್ಮರು ಬಂದಾಗ ನನ್ನ ದಾಸ ದಾಸಿಯರು ಪ್ರವಾದಿಸುವರು. ನಿಮ್ಮ ಮಕ್ಕಳಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ವಯೋವೃದ್ಧರಿಗೆ ಕನಸುಗಳು ಬೀಳುವುವು. ನನ್ನ ಎಲ್ಲ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಆ ದೇವರ ಆತ್ಮ ಇಂದು ಸಕಲ ಮಾನವರ ಮೇಲೆ ಸುರಿಸಲ್ಪಡಲಿ. ಸ್ನಾನಿಕ ಯೋಹಾನನ ಕಾಲದಲ್ಲಿ ಯೇಸುವಿನ ಶಿಷ್ಯರು ಬಂದು ಹೇಳುತ್ತಾರೆ, ಯೇಸುವೇ, ಸ್ನಾನಿಕ ಯೋಹಾನನ ಬಳಿ ಹೋಗಿ ಶಿಷ್ಯರು ಹೇಳುತ್ತಾರೆ, ಗುರುವೇ, ನೀವು ದೀಕ್ಷೆ ಕೊಟ್ಟಂತ ಯೇಸು ಆಚೆ ದಡದಲ್ಲಿ ಸ್ನಾನ ದೀಕ್ಷೆ ಕೊಡುತ್ತಿದ್ದಾರೆ, ಅದನ್ನು ನಿಲ್ಲಿಸಬೇಕು ಎಂದು ಹೇಳುವಾಗ, ದೇವರು ಕೊಡದ ಹೊರತು ಮಾನವನಿಗೆ ಏನು ದಕ್ಕುವುದಿಲ್ಲ. ದೇವರು ಕೊಡುವುದನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ಪ್ರಕಟಣೆ 3:7-8ರಂತೆ, ಇಗೋ, ನಾನು ತೆರೆಯುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ, ನಾನು ಮುಚ್ಚುವ ಬಾಗಿಲನ್ನು ಯಾರಿಂದಲೂ ತೆರೆಯಲು ಸಾಧ್ಯವಿಲ್ಲ. ಈ ಅಂತಿಮ ದಿನದಲ್ಲಿ ಎಲ್ಲ ಮಾನವರು, ಹಿರಿಯರು ಕಿರಿಯರು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಹಾಲು ಕುಡಿಯುವ ಮೊಲೆಗೂಸುಗಳು ಸರ್ವ ಸ್ತುತಿ ಸಲ್ಲಿಸುವಂತೆ ನಾನು ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸುವಿನ ಪರಿಶುದ್ಧಾತ್ಮರ ಅಭಿಷೇಕ, ಅಂತ್ಯಕಾಲದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸುವಾರ್ತೆಯನ್ನು ಸಾರಲು ಇರುವ ಎಲ್ಲ ಅಡೆತಡೆಗಳು ಬಿಡುಗಡೆಯಾಗಿ ಅವರು ಸ್ಥೈರ್ಯದಿಂದಲೂ ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.